ಶ್ರೀ ಗುರುಭ್ಯೋ ನಮಃ. ಶ್ರೀ ಶಂಕರ ಜಯಂತಿ 2026 ವೈಶಾಖ ಶುದ್ಧ ಪಂಚಮಿ. ಈ ದಿನ ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ, ಎಲ್ಲ ಬಡಾವಣೆಗಳಲ್ಲೂ ಕೂಡ ಶಂಕರ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಇಂದು ಶ್ರೀ ಶಂಕರ ಮಠ, ಶಂಕರಪುರಂ, ಬಸವನಗುಡಿ, ಚಾಮರಾಜಪೇಟೆ ಇಲ್ಲಿ ವಿಶೇಷವಾಗಿ ರಾಜಬೀದಿ ಉತ್ಸವ, ಶಂಕರ ಜಯಂತಿ ರಾಜಬೀದಿ ಪಲ್ಲಕ್ಕಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜನ ಗಣ್ಯರು ಆಗಮಿಸಿದ್ದಾರೆ. ಶ್ರೀ ಜಪಾನಂದಜಿ ಮಹಾರಾಜ್, ರಾಮಕೃಷ್ಣ ಸೇವಾಶ್ರಮ, ಅದ್ವೈತ ವಾಚಸ್ಪತಿ ಪಾವಗಡ ಪ್ರಕಾಶ್ ರಾವ್, ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಗಾನ ಕಲಾಭೂಷಣ ವಿದ್ವಾನ್ ಪದ್ಮನಾಭ್, ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ, ಉದಯ್ ಗರಡಾಚಾರ್ ಇವರೂ ಸಹ ಆಗಮಿಸವರಿದ್ದಾರೆ. ಈ ರೀತಿ ಇವತ್ತಿನ ದಿವಸ ಗುರುಗಳ ಒಂದು ಜಯಂತಿ ಉತ್ಸವವನ್ನು ಇಡೀ ನಾಡಿನಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಗುರುಗಳು ಅನೇಕ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ಆ ಒಂದು ಸ್ತೋತ್ರಗಳು ಗಣಪತಿ ಸ್ತೋತ್ರ ಆಗ್ಬೋದು, ಶಾರದಾ ಭುಜಂಗ ಸ್ತೋತ್ರ ಆಗ್ಬೋದು, ಶಿವಾನಂದ ಲಹರಿ, ಈ ಥರ ಎಲ್ಲ ಸ್ತೋತ್ರಗಳು, ಸಾವಿರಾರು ಸ್ತೋತ್ರಗಳು ಜನರ ಉಪಯೋಗಕ್ಕಾಗಿ ಅವರು ಅಂದಿನ ಕಾಲಘಟ್ಟದಲ್ಲೇ ರಚನೆ ಮಾಡಿದ್ದಾರೆ. ಸಾವಿರಾರು ಮೈಲಿ, ಆಗಿನ ಕಾಲದಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲದಂಥ ಕಾಲಘಟ್ಟದಲ್ಲಿ ಸಾವಿರಾರು ಮೈಲಿ ಕಾಲ್ನಡಿಗೆಯಲ್ಲಿ ನಡೆದು ದೇಶ ಸಂಚಾರ ಮಾಡಿ ಜನಜಾಗೃತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅವರನ್ನ ನಾವು ಜಗದ್ಗುರುಗಳು ಅಂತ ಕರಿತೀವಿ. ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತಿ ಈ ದಿನ ಭಕ್ತಿ ಶ್ರದ್ಧೆಯಿಂದ, ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಶಂಕರ ಮಠದಲ್ಲಿ ಆಚರಿಸಲಾಗ್ತಾ ಇದೆ. ಗುರುಗಳ ಉಪದೇಶವನ್ನು ನಾವು ಅನುಸರಿಸಬೇಕು. ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ನಾಡಿನಾದ್ಯಂತ ಮಳೆ ಬೆಳೆ ಚೆನ್ನಾಗಿ ಬರಬೇಕು, ಸುಭಿಕ್ಷ ಇರಬೇಕು, ಜನರು ಕ್ಷೇಮವಾಗಿರಬೇಕು ಅಂತ ಗುರುಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಹರ ಹರ ನಮಃ ಪಾರ್ವತಿ ಪತಯಿ, ಹರ ಹರ ಮಹಾದೇವ್. ಶಂಕರ ಭಗವತ್ಪಾದಾಚಾರ್ಯರ ಜಯಂತಿಯ ಕಾರ್ಯಕ್ರಮ ಇದು ಕೇವಲ ಒಂದು ಪಂಗಡಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಮೀಸಲಾಗಿದ್ದಲ್ಲ. ಇಡೀ ಭಾರತ ಎಚ್ಚೆತ್ತುಕೊಂಡು ಸ್ವಾಮಿ ವಿವೇಕಾನಂದರು ಬಯಸಿದ ನವಭಾರತ ನಿರ್ಮಾಣದ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಭಾರತೀಯ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಇವೆಲ್ಲ ನಿಧಾನಾಗಿ ನಶಿಸಿ ಹೋಗ್ತಾ ಇದೆ. ಆ ಕಾರಣದಿಂದಾದರೂ ಇಂತಹ ಪವಿತ್ರವಾದ ದಿವಸ ಭಗವತ್ಪಾದಾಚಾರ್ಯರು ಇಲ್ಲದೆ ಇದ್ದಿದ್ರೆ ನಾವು ಇರ್ತಾನೆ ಇರಲಿಲ್ಲ ಈ ಜಗತ್ತಿನಲ್ಲಿ ಅಂತ ಮಾತಾಡ್ತಾ ಇದ್ದು ನಾವೀಗ ತಾನೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಆಡಳಿತ ವರ್ಗದವರು ಯೋಚನೆ ಮಾಡಿ, ಇದು ಕೇವಲ ಪೂಜೆ, ಕೇವಲ ಉಪನಿಷತ್ತು, ಕೇವಲ ಭಗವದ್ಗೀತೆ ಇದ್ರ ಬಗ್ಗೆ ಅಲ್ಲ, ಜೀವನ ಮೌಲ್ಯಗಳನ್ನು ತೋರಿಸ್ಕೊಡುವಂತಹ ವಿಚಾರಧಾರೆಯನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆದ್ರಿಂದ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ ಇಡೀ ದೇಶದಲ್ಲಿ ಅದ್ಭುತವಾಗಿ ನಡೆಯುವಂತೆ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ತಾತ್ವಿಕ ಚಿಂತನೆಯಲ್ಲಿ ಅದ್ವಿತೀಯರು, ಅಸಾಧಾರಣರು, ಅನನ್ಯರು, ಸರ್ವ ಸಮಾನತಾ ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿ ಪ್ರಪಂಚದಲ್ಲಿ ಪ್ರಸಿದ್ಧ ಮಾಡಿದ ಏಕೈಕ ಮನೀಷಿ ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಅವರ ಜಯಂತಿಯನ್ನು ನಾವು ನಡೆಸ್ತಾ ಇದ್ದೀವಿ ಎನ್ನುವುದೇ ನಮಗೆ ಮಹಾ ಸಂತೋಷದಾಯಕ, ಹರ್ಷದಾಯಕ, ಗರ್ವ ಕಾರಣ. ಆ ಸಂದರ್ಭದಲ್ಲಿ ನೀವು ಕೇಳ್ತಾ ಇದ್ದೀರಿ. ಹೀಗಾಗಿ ಭಗವತ್ಪಾದರ ಕೃಪೆಯಿಂದ ಎಲ್ಲರಿಗೂ ಸಮಾನತೆ ಲಭಿಸಲಿ, ಜ್ಞಾನ ವೃದ್ಧಿಯಾಗಲಿ. ನಮಸ್ಕಾರ. ತುಂಬ ಸಂತೋಷವಾದ ವಿಚಾರ. ಶಂಕರ ಭಗವತ್ಪಾದರ ಜಯಂತಿಯ ಸಂದರ್ಭದಲ್ಲಿ ಇಡೀ ಕರ್ನಾಟಕ, ಇಡೀ ಭಾರತ ಅವ್ರನ್ನ ಬಹಳ ಮೇಲ್ಪಂಕ್ತಿಯಲ್ಲಿ ಇಟ್ಟುವಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಇನ್ನು ಶಂಕರರ ಮಾತು ಮನೆ ಮಾತಾಗಬೇಕು. ಶಂಕರ ಭಗವತ್ಪಾದರ ಭಕ್ತಿ ಪಂಥ, ಜ್ಞಾನಪಂಥ ಇನ್ನೂ ವೃದ್ಧಿ ಆಗಬೇಕು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಂಕರ ಭಗವತ್ಪಾದರೆ ಸಲ್ಲಬೇಕಾದ ಗೌರವಗಳು ಸಲ್ಲಬೇಕು. ನಾನಾದರೂ ಒಬ್ಬ ಸಂಗೀತ ಕಲಾವಿದನಾಗಿ ಶಂಕರ ಭಗವತ್ಪಾದರು ಒಬ್ಬರು ಗಾನಶಂಕರ ಅಂತ ನಾನು ಯಾವತ್ತೂ ಅಭಿಪ್ರಾಯ ಪಡ್ತೀನಿ. ಇಂಥ ಮಹಾತ್ಮರಿಗೆ ಇಂಥ ಜಯಂತಿ ಉತ್ಸವ ದಿವಸ ಎರಡು ಮಾತಾಡುವಂಥ ಸಂದರ್ಭ ಬಂದದ್ದು ನನಗೆ ತುಂಬ ಸಂತೋಷವಾಗಿದೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶಂಕರ ಭಗವತ್ಪಾದರ ಜನ್ಮದಿವಸ ಅಂತ ಹೆಸರಾದ ವೈಶಾಖ ಶುದ್ಧ ಪಂಚಮಿ ಜಗತ್ತಿಗೆ ಒಂದು ಹಬ್ಬ ಆಗಬೇಕು.
ಆ ಮಹಾನುಭಾವರ ವಿಶೇಷ ಏನೆಂದರೆ ಅದ್ವೈತಿಯಾಗೋದಕ್ಕೆ ಮತಾಂತರಗೊಳ್ಳಬೇಕಾಗಿಲ್ಲ, ಯಾವುದೇ ಒಂದು ದೀಕ್ಷೆಯನ್ನು ಪಡೆಯಬೇಕಾಗಿಲ್ಲ, ತನ್ನ ಹಣೆಯ ಲಾಂಛನವನ್ನಾಗಲಿ ತನ್ನ ಹೆಸರನ್ನಾಗಲಿ ಯಾವುದನ್ನು ಮಾರ್ಪಡಿಸಿಕೊಳ್ಳಬೇಕಾಗಿಲ್ಲ. ತನ್ನೊಳಗಿರುವ ಅಜ್ಞಾನವನ್ನು ನಿವಾರಣೆ ಮಾಡಿಕೊಂಡ್ರೆ ಸಾಕು. ತನ್ನೊಳಗಿನ ಚೈತನ್ಯ ಜಗತ್ತಿನ ಚೈತನ್ಯ ಅಷ್ಟು ಒಂದೇ, ಅದಕ್ಕೆ ಯಾವ ಮೇಲು ಕೀಳು ಭೇದ ಅನ್ಯತ್ವವೇ ಇಲ್ಲ ಅಂತನ್ನುವ ದೊಡ್ಡ ದೃಷ್ಟಿ. ಹೀಗಾಗಿ ಜಗತ್ತಿಗೆ ನಿಜಕ್ಕೂ ಎಲ್ಲ ಕಾಲಕ್ಕೂ ಬೇಕಾದ ಸಾಮರಸ್ಯ, ಆದರ್ಶ, ಪ್ರೀತಿ, ಸ್ನೇಹ, ಬಾಂಧವ್ಯ, ಏಕಮೇವ ದ್ವಿತೀಯತ್ವ ಅಂತಂದರೆ ಶಂಕರ ಭಗವತ್ಪಾದರ ಮೂಲಕ ವಿವೃತವಾಗಿರುವಂಥ ವೇದಾಂತ ದರ್ಶನವೇ. ಹೀಗಾಗಿ ಆ ಶಂಕರ ಭಗವತ್ಪಾದರ ಜನ್ಮ ಲೋಕಕ್ಕೆ ಕಲ್ಯಾಣಕಾರ. ಮತ್ತೆ ಇನ್ನು 2 ದಿವಸಗಳಿಗೆ ಸ್ವಾಮಿ ವಿದ್ಯಾರಣ್ಯರ ಜಯಂತಿಯು ಬರುತ್ತದೆ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ವೈಶಾಖ ಶುದ್ಧ ಸಪ್ತಮಿ ದಿವಸ ಆವತ್ತೇ ವಿಜಯನಗರ ಸಾಮ್ರಾಜ್ಯ ಕೂಡ ಶಂಕುಸ್ಥಾಪನೆಗೊಂಡು ಅದು ಲೋಕವಿಖ್ಯಾತವಾಗಿ ಬೆಳೆದದ್ದು, ಸನಾತನ ಧರ್ಮ ರಕ್ಷಣೆ ಮಾಡಿದ್ದು. ಹೀಗಾಗಿ ಈ 2 ಜಯಂತಿಗಳನ್ನು ಜ್ಞಾಪಿಸಿಕೊಳ್ಳುವಂಥ ಒಂದು ಪುಣ್ಯಾವಕಾಶ ಬಂದಿದೆ. ಈ ತಿಂಗಳಲ್ಲಿ ನೋಡಿ ಎಷ್ಟು ವಿಶೇಷ ಅಂತಂದರೆ, ನಿನ್ನೆಯಷ್ಟೇ ಬಸವ ಜಯಂತಿ ಆಯಿತು. ಮಹಾನುಭಾವರಾದಂಥ ಬಸವಣ್ಣನವರು ಆ ಒಂದು ಪುಣ್ಯವಾದಂತಹ ಅಕ್ಷಯ ತೃತೀಯ ದಿವಸ ಬಂದರು. ಮತ್ತೆ ಭಗವತ್ ರಾಮಾನುಜಾಚಾರ್ಯರ ಜಯಂತಿ ಬರ್ತದೆ. ಆಮೇಲೆ ಬುದ್ಧ ಜಯಂತಿ ಕೂಡ ಬರ್ತದೆ. ದೊಡ್ಡವರೆಲ್ಲ ಆರಿಸಿಕೊಂಡು ಈ ವಸಂತದ ದಿವ್ಯವಾದಂತಹ ಋತುವಿನಲ್ಲೇ ಹುಟ್ಟಿದ್ರು. ಅವರಲ್ಲಿ ಮಾಣಿಕ್ಯವಾದವರು, ಮಧ್ಯಮಣಿಯಾದಂಥವರು ಶಂಕರ ಭಗವತ್ಪಾದರು. ಎಲ್ಲ ದರ್ಶನಗಳ ಸಮನ್ವಯ ಅಲ್ಲಿಯೇ ಕಾಣುವಂಥದ್ದು. ಎಲ್ಲ ವಿರೋಧಗಳನ್ನು, ಎಲ್ಲ ವೈಷಮ್ಯಗಳನ್ನು ಸಮನ್ವಯ ಮಾಡಿಕೊಂಡು, ತಿದ್ದಿಕೊಂಡು, ವಿರೋಧಗಳನ್ನು, ಕಹಿಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಒಂದೇ ಒಂದು ದಿವ್ಯಾವಕಾಶ ಬರೋದು ಈ ವೇದಾಂತ ದರ್ಶನದಿಂದ. ಅದಕ್ಕಾಗಿ ಅವರ ಜಯಂತಿ ಮಾಡುವ ಮೂಲಕ ಅವರ ತತ್ವಕ್ಕೆ ಜನ ಅಭಿಮುಖವಾಗಬೇಕು. ಅವರ ತತ್ವವನ್ನು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳುವಂತಾದರೆ ಅದಕ್ಕಿಂತ ಒಳ್ಳೆಯದು ಜಗತ್ತಿಗಾಗಲಿ, ದೇಶಕ್ಕಾಗಲಿ, ವ್ಯಕ್ತಿಗಾಗಲಿ ಇಲ್ಲ. ನಮಸ್ಕಾರ.